ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಜಶೇಖರಾನಂದ ಶ್ರೀಗಳೇ, ಈಗ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಆತಂಕ ಇರಬೇಕಾದದ್ದು ಯಾರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಎರಡನೆಯ ಪ್ರಶ್ನೆ, ಇದು ಯಾರನ್ನೋ ಒಬ್ಬರನ್ನ ಕಡಿವಾಣ ಹಾಕಲಿಕ್ಕೆ ಒಂದು ಗುಂಪನ್ನು ಗುರಿಯಾಗಿಟ್ಕೊಂಡು, ಒಂದು ಪಕ್ಷವನ್ನು ಗುರಿಯಾಗಿಟ್ಕೊಂಡು, ಕೆಲ ನಾಯಕರನ್ನ ಮಾತ್ರ ಗುರಿಯಾಗಿಟ್ಕೊಂಡು ಸರ್ಕಾರಿ ಕೆಲಸ ಮಾಡಕ್ಕೆ ಹೊರಟಿದೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ನಮ್ಗೆ ಅದೇ ಅನಿಸಿದೆ, ಏನು ಸಂಶಯ ಇಲ್ಲ. ಯಾಕೆ ಸಂಶಯ ಇಲ್ಲ? ಅದೇ ಯಾರನ್ನ ಗುರಿ, ಯಾರು ಗುರಿ ಅಂತ? ಇಲ್ಲಿ ಹಿಂದೂಗಳು ಗುರಿ ಇದ್ದಾರೆ, ಭಾಜಪಾದವರು ಗುರಿ ಇದ್ದಾರೆ, ಸಂಘದವರು ಗುರಿ ಇದ್ದಾರೆ. ಕೇಸ್ ಎಲ್ಲ ಅವರ ಮೇಲೆ ಆಗಿರೋದು. ಈಗ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರ ಮೇಲೆ ಆಯ್ತು, ಅವರ ಮೇಲೆ ಕೇಸ್ ಆಯ್ತು. ಪುಣ್ಯಕ್ಕೆ ಏನಾಯ್ತು, ನ್ಯಾಯಾಲಯ ಅವರಿಗೆ ಒಳ್ಳೆ ರೀತಿಯ ಜಾಮೀನು ಕೊಟ್ಟಿತ್ತು. ಇವರ ಯೋಚನೆಗಳು ಅದನ್ನು ನೋಡಿ ಭಯ ಬಿದ್ರು, ಬೇಸ್ತು ಬಿದ್ರು ಅಂತ ಎಲ್ಲ ಕಡೆ ಅದನ್ನ ಶುರು ಮಾಡಿದ್ರು. ಆದ್ರೆ ನಮ್ಮ ಪ್ರಶ್ನೆ ಇರುವುದು, ಈಗ ಸತ್ಯವನ್ನ ತಿರುಚಿ ಹೇಳಲಾಗಿದೆ ಇತಿಹಾಸದಲ್ಲಿ. ಸತ್ಯವನ್ನ ತಿರುಚಿ ಹೇಳಲಾಗಿರುವಂತ ಇತಿಹಾಸವನ್ನ ನಾವು ಸರಿಯಾಗಿ ಓದಿ ಹೇಳಿದ್ರೆ ಅದು ತಪ್ಪು ಅಂತ ಆಗತ್ತೆ, ಅದು ದ್ವೇಷ ಅಂತ ಆಗತ್ತೆ. ಈಗ ನೋಡಿ, ಸಮಾಜದ ಮಧ್ಯದಲ್ಲಿರುವ ಸಮಸ್ಯೆಗಳೇನು ನೋಡಿ. ನಮ್ಮ ಭಾಗದಲ್ಲಿ ಗೋಹತ್ಯೆಯ ವಿಷಯ ಬಹಳ ದೊಡ್ಡದು. ಗೋಹತ್ಯೆಗೆ ಒಂದು ಕಾನೂನು ತಂದ್ರು. ಅದರಲ್ಲಿ ಒಂದು ವಾಹನವನ್ನ ಮುಟ್ಟುಗೋಲು ಮಾಡಿ ಆ ವಾಹನದ ಬಿಡಿಸ್ಬೇಕಾದ್ರೆ ಅದರ ಅಂಶವನ್ನು ತುಂಬಿಸಿ ಬಿಡಿಸ್ಬೇಕು ಅಂತ ಇತ್ತು. ಇವರು ಅದನ್ನು ತೆಗೀಬೇಕು ಅಂತ ಒಂದ್ ಸ್ವಲ್ಪ ಮನಸ್ಸು ಮಾಡಿದ್ರು. ಪುಣ್ಯಕ್ಕೆ ಆ ಬಿಲ್ ಅನ್ನು ಅವರು ತಡೆ ಹಿಡಿದ್ರು, ಹಾಕ್ಲಿಲ್ಲ. ಹಾಗಾಗಿ ಇದೆಲ್ಲ ಏನು ಹೇಳತ್ತೆ? ಈಗ ಕಾನೂನು ಬೇಕು ಅಂತ ಇವರೇ ಹೇಳೋದು ದ್ವೇಷ ಭಾಷಣ ಆಗತ್ತೆ, ಆದ್ರೆ ಮೂಲವನ್ನ ಇವರು ಹುಡುಕುದಿಲ್ಲ. ದ್ವೇಷ ಭಾಷಣದ ಬಿಲ್ ಬಂದ್ರೆ ನೀವು ಒಂದು ಪದ ಸೇರಿಸ್ಕೊಂಡ್ಬಿಟ್ರಿ, ಅಲ್ಲಿ ಹಿಂದೂಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದಾರೆ ಇವರು ಅಂತ ಹೇಳಿ. ಹಿಂದೂಗಳಿಗೆಲ್ಲ ಯಾಕೆ ಭಯ ಆಗ್ಬೇಕು? ದ್ವೇಷ ಭಾಷಣ ಬಂದ್ಬಿಟ್ರೆ ರಾಜಕೀಯ ನಾಯಕರು ಹೇಳಿಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಶ್ರೀಗಳೇ, ರಾಜಕೀಯ ನಾಯಕರು ಹೇಳಿ ಪಕ್ಷ ಅಂತ ಹೇಳಿ, ದಟ್ಸ್ ಓಕೆ. ಹಿಂದೂಗಳೆಲ್ಲ ಭಯ ಪಟ್ಬಿಡ್ತಾರೆ, ಅವ್ರ ವಿರುದ್ಧ ಇದೆ ಅಂದ್ರೆ ಹೇಗಿದ್ದು? ಯಾವ ತರ ಕನ್ಸಿಡರ್ ಮಾಡ್ಬೇಕು ನಾವು? ಎಲ್ಲರೂ ದ್ವೇಷ ಭಾಷಣ ಮಾಡ್ಕೊಂಡು ತಿರುಗಾಡ್ತಾರೆ ಅಂತನಾ? ರಮಾಕಾಂತ್ ಜಿ, ವಿಷಯ ಎಲ್ಲಿದೆ ಅಂತಂದ್ರೆ, ನೀವು ಹಿಂದಿನ ಘಟನೆಗಳನ್ನ ಒಂದ್ ಸ್ವಲ್ಪ ನೀವು ಬಿಚ್ಚಿ ನೋಡಿದ್ರೆ, ಸುಹಾಸಿನಿ ಪ್ರಕರಣವನ್ನೇ ಗಮನಿಸಿ ನೀವು. ಅಲ್ಲಿ ಒಂದು ಕೊಲೆ ಆಯ್ತು, ಅದಕ್ಕೆ ವಿರೋಧವಾಗಿ ಇನ್ನೊಂದು ಕೊಲೆ ಆಯ್ತು. ಆವಾಗ ಎಲ್ಲ ಇದು ಬೆಚ್ಚಿ ಬಿಟ್ಟಿತು. ಸನ್ನಿವೇಶಗಳಲ್ಲಿ ಇದು ಬೇಕು ಅಂತ ಇವರಿಗೆ ಅನ್ನಿಸಿತು. ಈಗ ಪ್ರಶ್ನೆ ಇರುವಂತದ್ದೇನು, ಅಲ್ಲಿ ಸುಹಾಸ್ ಈಗ ಅವ್ರು ಹೇಳ್ತಾರೆ ಅವ ಒಬ್ಬ ರೌಡಿ ಶೀಟರ್ ಏನೆಲ್ಲ ಹೇಳ್ತಾರೆ. ಈಗ ನೋಡಿ, ರೌಡಿ ಶೀಟರ್ ಕಾನೂನಲ್ಲಿ ಇದೆಯಲ್ಲ, ಕಾನೂನಲ್ಲಿ ಅವರನ್ನ ಇಲ್ಲಿಂದ ಇದು ಮಾಡ್ತಾರೆ, ಗಡೀಪಾರು ಮಾಡ್ತಾರೆ. ಗಡೀಪಾರಿಗೆ ಸುಮಾರು 70 ಜನರನ್ನ ಇವ್ರು ನೇಮಕ ಮಾಡಿದ್ದಾರೆ, ಒಬ್ಬರನ್ನಾದ್ರೂ ಮಾಡಿದಾರ? ಅದೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಗಡೀಪಾರು ಮಾಡಿದಾರಲ್ಲ, ಎಷ್ಟು ನಿಮ್ಗೆ ಲೆಕ್ಕ ಬೇಕು? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡೀಪಾರು ಮಾಡಿದಂತಹ ರೌಡಿ ಶೀಟರ್ಗಳನ್ನ ನಾವು ಲೆಕ್ಕ ಕೊಡ್ತೇವೆ. ಮುಸ್ಲಿಮರನ್ನು ಮಾಡಿದೀವಿ ಅಂತ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ. ಇಲ್ಲ, ಮಾಡಿಲ್ಲಲ್ಲ. ಅದಕ್ಕೆ ತುಂಬಾ ಉದಾಹರಣೆಗಳಿದ್ದಾವೆ. ಸನ್ಮಾನ್ಯ ನಟರಾಜ್ ಗೌಡ್ರಲ್ಲಿ ನಮ್ಮ ಆಗ್ರಹ ಇಷ್ಟೇ, ಈ ದ್ವೇಷ ಭಾಷಣದ ಮೂಲ ಏನು? ನೀವು ಮೂಲವನ್ನ ಕತ್ತರಿಸಿ ಬಿಡಿ ಅಲ್ಲ, ಅದಕ್ಕೊಂದು ಕಾನೂನು ಯಾಕೆ? ಈಗ ಕುಡುಕರ ಸಂಘದವರು ನಾವು ಕುಡಿಯುವುದಕ್ಕೆ ಒಂದು ಕಾನೂನು ತರ್ತೇವೆ ಅಂತ ಹೇಳಿದ್ರೆ ಇದನ್ನೆಲ್ಲ ಹೆಂಗ್ ಒಪ್ಪಿಕೊಳ್ಳೋದು? ನಾಳೆ ಇವರಿಗೆ ಇದು ತಿರುವಾಗಬಾರ್ದ? ನಾಳೆ ಸುತ್ತಿ ಇವರ ಕಾಲಿಗೆ ಸುತ್ತಿ ಬಿದ್ರೆ ಬೀಳ್ಬಾರ್ದು ಅಂತ ಹೇಗೆ ಅನ್ನಿಸ್ಲಿಕ್ಕಾಗತ್ತೆ? ಈಗ ಕಾನೂನು ತಂದಿದ್ದಾರೆ, ಒಳ್ಳೇದು. ಆದ್ರೆ ಈ ಕಾನೂನು ನಾಳೆ ಅವರ ಕಾಲಿಗೆ ಸುತ್ತಿಕೊಂಡ್ರೆ ಏನ್ ಮಾಡ್ತಾರೆ? ಇದು ಕಾನೂನು ಮುಂದುವರಿಯುತ್ತಲ್ಲ, ಇದು ಇವತ್ತು ನಾಳೆಗೆ ಅಲ್ಲ, ಭವಿಷ್ಯತ್ತಿಗೆ ಕಾನೂನು ಇದು. ಆ ಕಾನೂನು ಎಲ್ಲಿ ಆದ್ರೂ ದುರುಪಯೋಗ ಆದ್ರೆ ಯಾರು ಹೊಣೆ? ಅದರಲ್ಲಿ ಸುಮಟ ಕೇಸ್ ಇದೆ.